ಕನ್ನಡ ಅಂತ ಬಂದಾಗ ನಾವೆಲ್ಲ ಒಂದು ಕಾವೇರಿ ಅಂತ ಬಂದಾಗ ನಮ್ಮ ಒಗ್ಗಟ್ಟನ್ನು ನಾವು ಸಾರ್ತೀವಿ ಅನ್ನುವಂತಹ ನುಡಿಯ ಮುಖಾಂತರವಾಗಿ ಇವತ್ತು ಕನ್ನಡ ಪರ ಹೋರಾಟಗಾರರು ಆಗಸ್ಟ್ 13ರಂದು ಬೃಹತ್ ಮಟ್ಟದಲ್ಲಿ ಸಂಪೂರ್ಣವಾಗಿ ಅಖಂಡ ಕರ್ನಾಟಕ ಬಂದ್ ಮಾಡೋದ್ರ ಮುಖಾಂತರವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನನ್ನೊಟ್ಟಿಗೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಉಷಾ ಅವರು ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಹೋರಾಟ ಮಾಡೋದಕ್ಕೆ ತಾವೆಲ್ಲ ಮುಂದಾಗ್ತಾ ಇದ್ದೀರಾ, ಹೆಂಗಿರುತ್ತೆ ಅವತ್ತಿನ ಹೋರಾಟ? ಮೊದಲನೇ ವಿಚಾರ, ಈ ಹಿಂದೆ ಕೂಡ ಅನೇಕ ವರ್ಷಗಳು ನಾವು ಕಾವೇರಿ ನೀರಿಗೋಸ್ಕರನೇ ಹೋರಾಟ ಮಾಡ್ತಾನೇ ಬರ್ತಾ ಇದ್ದೀವಿ. ನಾನು ಕೂಡ ಸಣ್ಣ ವಯಸ್ಸಿಂದ ನೋಡ್ತಾನೇ ಬರ್ತಾ ಇದ್ದೀನಿ. ಯಾವಾಗ ಇದಕ್ಕೆಲ್ಲ ಮುಕ್ತಿ? ಬಂಗಾರಪ್ಪನವರ ಅವಧಿಯಲ್ಲಿ ಒಂದು ಸುಗ್ರೀವಾಜ್ಞೆ ತೊಗೊಂಡು ಬಂದು ಅದನ್ನು ತಡೆ ಹಿಡಿದಿದ್ರು. ಯಾಕೆ ಆ ತಾಕತ್ತು ಇವತ್ತಿನ ಚೀಫ್ ಮಿನಿಸ್ಟರ್ಗೆ ಇಲ್ವೇನೋ? ಇವತ್ತು ನಿಜವಾಗ್ಲೂ ನಮ್ಮ ಹತ್ರ ನೀರಿಲ್ಲ ರೀ. ನೀರಿದ್ದಿದ್ರೆ ಕಳೆದ ವರ್ಷ ಸಾಕಷ್ಟು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಹತ್ರ ನೀರಿಲ್ಲ. ನಮಗೆ ಬೆಂಗಳೂರಲ್ಲಿರೋರಿಗೆ ನಿಮ್ಗೆ ಒಂದು ತಿಂಗಳಾದರೆ ಕುಡಿಯೋಕೆ ಅಭಾವ ಬರುತ್ತೆ ನೀರು. ಏನು ಮಾಡ್ತೀರಾ ಆಗ? ಏನು ಟ್ಯಾಂಕರ್ಗಳನ್ನು ಕಳಿಸ್ತೀರೇನೋ? ದುಡ್ಡಿದೆಯೇನೋ ನಮ್ಮ ಹತ್ರ? ಬಿಸ್ಲರಿ ನೀರು ತೊಳ್ಕೊಳ್ಳೋದಕ್ಕೆಲ್ಲ ಬಿಸ್ಲರಿ ನೀರು ಯೂಸ್ ಮಾಡೋಕ್ಕಾಗುತ್ತಾ? ಒಂದು ಕಾಮನ್ ಸೆನ್ಸ್ ಇದು. ನಮ್ಮ ರಾಜ್ಯದ ಜನತೆ ಕುಡಿಯೋ ನೀರಿಗೆ ಪರದಾಡ್ತಾರೆ. ಮತ್ತು ಕಾವೇರಿಯಲ್ಲೇ ನೀರಿಲ್ಲ ಅಂದಾಗ ಸರ್ಕಾರಗಳು ಯಾವುದೇ ಪಕ್ಷಾತೀತವಾಗಿ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಕರ್ನಾಟಕದ ಜನರ ಪರವಾಗಿ ನಿಲ್ಲಬೇಕಾಗತ್ತೆ. ವಿಜಯ್ ಅವ್ರನ್ನ ಅಥವಾ ತಮಿಳುನಾಡು CM ಮತ್ತೊಬ್ಬರನ್ನ ಕರೆದು ಇಲ್ಲಿ ಯಾವುದೇ ಕಾಂಪ್ರಮೈಸು ಬಣ್ಣದ ಮಾತುಗಳಿಗೆ ಅವಶ್ಯಕತೆಯೇ ಇಲ್ಲ. ನಮ್ಮ ನೀರು ನಮ್ಮ ಹಕ್ಕು, ಅದಕ್ಕೆ ಯಾಕೆ ನಾವು ಬಿಟ್ಕೊಡ್ಬೇಕು? ಸೊ ಪ್ರತಿಭಟನೆ ಶಾಂತಿಯುತವಾಗಿ ಹೋರಾಟದಲ್ಲಿ ಈ ಹಿಂದೆ ಕೂಡ ಮುಖ್ಯಮಂತ್ರಿ ಚಂದ್ರ ಅವರು ಆಮ್ ಆದ್ಮಿ ಪಕ್ಷದಿಂದ ಕೂಡ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ರು. ಅವರ ನೇತೃತ್ವದಲ್ಲಿ ನಡೀತು. ಕರ್ನಾಟಕದ ವಿಚಾರವಾಗಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾರೇ ನಮ್ಮ ಕರ್ನಾಟಕದ ಒಂದು ನ್ಯಾಯ ಸಿಗೋದಕ್ಕೆ ಹೋರಾಟ ಮಾಡ್ತಾರೋ ಅವರಿಗೆ ನಮ್ಮ ಬೆಂಬಲ ಖಂಡಿತ ಇರ್ತದೆ. ಮೇಡಮ್, ಈಗ ಕನ್ನಡದ ವಿಚಾರ ಅಂತ ಬಂದರೆ ಇಲ್ಲಿಯವರೆಗೂ ಸಹ ಕಾವೇರಿ ನೀರಿನ ವಿಚಾರವಾಗಿ ಇಲ್ಲಿಯವರೆಗೂ ಏನು ನಾಯಕರುಗಳಾಗಲಿ ರಾಜಕಾರಣಿಗಳಾಗಲಿ ಅಥವಾ ಯಾರದ್ದು ಧ್ವನಿ ಕೇಳಿ ಬಂದಿಲ್ಲ. ಕೇವಲ ಕನ್ನಡ ಪರ ಹೋರಾಟಗಾರರು ಮಾತ್ರ ಮುಂದಾಗ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆ ಅಂತ ಹೇಳಿದ್ರೆ, ನಿಮಗೆ ಇತ್ತೀಚಿನ ಒಂದು 10 ವರ್ಷಗಳ ಅವಧಿಯಲ್ಲೇ ನಾನು ಹೇಳ್ತೇನೆ, ಇಲ್ಲಿ ಸ್ಟೇಟಿಂದ BJP ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಏನು ಯೋಜನೆಗಳಿರ್ತವೆ ಎಲ್ಲವೂ ಕೂಡ ನಿಮಗೆ ಸೆಂಟ್ರಲಲ್ಲಿ ತಲುಪಿಸ್ಬೇಕಾಗುತ್ತೆ. ಇಲ್ಲಿಂದ ಆ ಒಂದು ಕಾವೇರಿ ಒಂದು CWRC ಅವರಿಗೆ ಅಥವಾ SC ಅವರಿಗೆ ಕಮಿಟಿಗೆ. ಆದರೆ ಇವತ್ತು ಏನು ಅನಾಹುತ ಆಗಿದೆ ಅಂದರೆ, ಇಲ್ಲಿ ಇವರಿಂದ DPR ಅವೆಲ್ಲವನ್ನು ತಲುಪಿಸಿದ್ರು ಕೂಡ ಅಲ್ಲಿ ಸೆಂಟ್ರಲಿಂದ ರಿಜೆಕ್ಷನ್ ಆಗ್ತಿದೆ. ಅಂದರೆ ಎಲ್ಲ ಪಕ್ಷಗಳು, ಸರ್ಕಾರದಲ್ಲಿರುವಂಥ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಕೂಡ ಇವತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಅನ್ಯಾಯಕ್ಕೆ ಎಲ್ಲರೂ ಪಕ್ಷಗಳು ಕೂಡ ಸೇರ್ಪಡೆ ಇದೆ. ಹಾಗಾಗಿ ಅವ್ರುಗಳು ಬರೋದಿಲ್ಲ. ಯಾಕೆ ಬರ್ತಾರೆ ಅವ್ರು ಹೇಳಿ? ಯಾಕಂದರೆ ಅವರು ಇನ್ವಾಲ್ವ್ ಆಗಿದ್ದಾರಲ್ಲ, ಏನಕ್ಕೆ ಬರ್ತಾರೆ? ಹಾಗಾಗಿ ಇವತ್ತು ಬರೀ ಕನ್ನಡ ಪರ ಹೋರಾಟಗಾರರು ಮಾತ್ರ ಬಾಯ್ ಬಡ್ಕೋತಾ ಇದ್ದೀವಿ. ಆದರೂ ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ. ಏನು ಮಾಡೋದು? ಆ ಕೇಳಿಸೋವಂಥ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಸಮಯಾವಕಾಶ ಇರೋದ್ರಿಂದಾಗಿ ಒಂದು ವೇಳೆ ಈ ಬೃಹತ್ ಮಟ್ಟದಲ್ಲಿ ನಡೆಯುವಂಥ ಹೋರಾಟ ಅಖಂಡ ಕರ್ನಾಟಕ ಬಂದ್ ಏನು ಕರೆ ಕೊಟ್ಟಿದ್ರಿ, ಇದನ್ನು ಹತ್ತಕ್ಕುವಂಥ ಕೆಲಸಗಳು ನಡೀತಾ ಇದ್ದರೆ ಅಕಸ್ಮಾತ್ ನಿಮಗೆ ಕನ್ನಡ ಪರ ಹೋರಾಟಗಾರರಿಗೆ ಒಂದು ಮನವಿಯಿಂದ ಸರ್ಕಾರದಿಂದಾಗಲಿ ಅಥವಾ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಒತ್ತಾಯ ಬಂದರೆ ತಮ್ಮ ಮುಂದಿನ ನಡೆ ಹೆಂಗಿರುತ್ತೆ? ಮೊದಲನೇದಾಗಿ ನಡೆಯುವಂತಹ ಸರ್ವಪಕ್ಷ ಸಭೆಗಳಿಗೆ ನಮ್ಮ ಒಕ್ಕೂಟದಿಂದ ಯಾರನ್ನೂ ಸಹ ಆಹ್ವಾನ ಇಲ್ಲ. ವಿರೋಧ ಪಕ್ಷಗಳು ಯಾರಿಗೂ ಆಹ್ವಾನ ಇಲ್ಲ. ತಮ್ಮ ಒಂದು MLA ಕಾವೇರಿ ಪ್ರದೇಶದ MP ಅಂಥ ಒಬ್ಬರ ಏನು ಹೇಳ್ತಾರೆ, ಚುನಾವಣೆ ಆಯ್ಕೆ ಆದಂತಹ ಸಂಸದರನ್ನ, ಶಾಸಕರನ್ನ ಕರೆದಿದ್ದಾರೆ ಹೊತ್ತು ಇದಕ್ಕೆ ಸಂಬಂಧಪಟ್ಟಂಥ ಹೋರಾಟಗಾರರಾಗಿರ್ಬೋದು, ತಜ್ಞರಾಗಿರ್ಬೋದು, ಯಾರನ್ನೂ ಕರೆದಿಲ್ಲ. ಅಂದರೆ ಸರ್ಕಾರಕ್ಕೆ ಯಾವುದೇ ರೀತಿ ನಮ್ಮ ಒಂದು ಕೂಗನ್ನು ಕೇಳುವಂಥ ಇಂಟ್ರೆಸ್ಟ್ ಇವತ್ತಿಲ್ಲ. ಸೊ ಆ ಸಭೆಯಲ್ಲೇನಾದರೂ ಇವ್ರು ಕರೆದ್ರೆ, ಸಭೆಯಲ್ಲಿ ಹೋಗಿ ಭಾಗವಹಿಸಿದ ನಂತರ, ಸಪೋಸ್ ಕರೆದ್ರೆ ಭಾಗವಹಿಸಿದ ನಂತರ ಅಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿಕೊಂಡು ಮತ್ತೊಂದು ಸಭೆಯನ್ನು ಮಾಡಬೇಕಾಗುತ್ತೆ. ಅದರ ನಂತರ ನಮ್ಮ ನಿರ್ಧಾರಗಳನ್ನು ಹೇಳಬೇಕಾಗುತ್ತೆ. ಒಂದು ವೇಳೆ ತಮಿಳುನಾಡಿಗೆ ನೀರನ್ನು ಬಿಟ್ಟರೆ ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಹೇಗಾಗಬಹುದು? ನೀರನ್ನು ಬಿಟ್ಟರೆ ಅನ್ನೋದಕ್ಕಿಂತ ಬಿಡಲೇಬಾರ್ದು. ಯಾಕೆ ಬಿಡಬೇಕು? ನೀರಿದ್ದರೆ ನಾವೇ ಬಿಡ್ತೀವಿ. ನಾವೇನು ಹಿಡ್ಕೊಳಕ್ಕಾಗುತ್ತಾ? ಅದು ಅಷ್ಟು ದೊಡ್ಡ ಡ್ಯಾಮಲ್ಲಿ ನೀರು ಹಿಡಿಯೋಕ್ಕಾಗುತ್ತಾ? ಅವರು ಈಗ ಇಲ್ಲ, ಏನೂ ಮಾಡೋದಕ್ಕಾಗಲ್ಲ. ಅದೇನು ಶತಪ್ರಯತ್ನ ನೀವೇನು ಮಾಡ್ತಿರೋ ಮುಖ್ಯಮಂತ್ರಿಗಳೇ ನಮಗೆ ಗೊತ್ತಿಲ್ಲ. ಯಾರು ಕೈಕಾಲು ಹಿಡಿತಿರೋ ಗೊತ್ತಿಲ್ಲ. ಒಬ್ಬರನ್ನ ಪಾಪ ಭಾಳ ಸೌಹಾರ್ದವಾಗಿ ಕರೆದು ಅವ್ರ ಜೊತೆ ಒಂದು ಪರಿಸ್ಥಿತಿಯನ್ನು ತೋರಿಸೋದಕ್ಕೆ ನೀವು ಒಬ್ಬರನ್ನ ಆಹ್ವಾನ ಮಾಡಿದ್ದೀರಾ. ಇಂಥದ್ದೆಲ್ಲ ನಾಟಕಗಳನ್ನು ಬಿಟ್ಟು ಹೌದು ನಾವು ನೀರು ಬಿಡೋದಕ್ಕಾಗೋದಿಲ್ಲ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಒಂದು ಸುಗ್ರೀವಾಜ್ಞೆ ಬಂಗಾರಪ್ಪನವ್ರು ತಂದ್ರಲ್ಲ, ಆ ರೀತಿ ತರೋ ತಾಕತ್ತಿದ್ರೆ ಮಾತಾಡಿ. ಈ ಥರ ಬಣ್ಣದ ಮಾತುಗಳು, ನಿಮ್ಮ ಒಂದು ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪಕ್ಕದ ರಾಜ್ಯದ ಜೊತೆ ನೀವು ಒಪ್ಪಂದಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇಂಥ ನಾಟಕಗಳ ನಮ್ಮ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಒಟ್ಟಾರೆಯಾಗಿ ನಮ್ಮ ಹೋರಾಟ ಬೃಹತ್ ಮಟ್ಟದಲ್ಲಿರುತ್ತೆ. ಯಾವುದೇ ಕಾರಣಕ್ಕೂ ಸಹ ನಾವು ಹಿಂಪಡೆಯೋದಿಲ್ಲ ಅನ್ನುವಂತಹ ಮಾತನ್ನು ಕನ್ನಡ ಪರ ಹೋರಾಟಗಾರ್ತಿಯಾಗಿರುವಂಥ ಉಷಾ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಕ ನ್ಯೂಸ್, ಬೆಂಗಳೂರು.